ಗೌಡ್ರವರಿಗೆ ರಾಜ್ಯಸಭಾ ಮೆಂಬರ್ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ NDAದಲ್ಲಿ. ಈಗ ಮಿಸ್ ಆಗಿರೋದ್ರಿಂದ ತಮ್ಮ ಅಭಿಪ್ರಾಯ ಏನಾಗಿದೆ ಸರ್? ದೇವೇಗೌಡರು ಮುತ್ಸದ್ದಿ ರಾಜಕಾರಣಿ. ಇಡೀ ಕರ್ನಾಟಕದಿಂದ ಅವರು ಪ್ರಧಾನಮಂತ್ರಿ ಆದಮೇಲೆ ಸಾಕಷ್ಟು ಅವರು ಕೊಟ್ಟಿರ್ತಕ್ಕಂಥ ರೈತರಿಗಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿದೆ. ಅವ್ರನ್ನ ಗೌರವವಾಗಿ ಏನು ರಾಜ್ಯಸಭೆಯಲ್ಲಿ ಮೋದಿಜಿಯವರ ಸರ್ಕಾರವನ್ನು ಎತ್ತಿಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಆದರೆ ಈ ಎಲೆಕ್ಷನ್ ಬಂದು ಚುನಾಯಿತ ಎಲೆಕ್ಷನ್, ಇವತ್ತು ನಾಮಿನೇಟೆಡ್ ಎಲೆಕ್ಷನ್ ಅಲ್ಲ, ಚುನಾಯಿತ ಎಲೆಕ್ಷನ್ಗೆ ಈ ವಯಸ್ಸಲ್ಲಿ ಅವ್ರನ್ನ ಕಳಿಸ್ಕೊಡ್ತಕ್ಕಂಥದ್ದು JDS ಅಲ್ಲಿ ಎಷ್ಟು ಸೀಟ್ ಇದೆ, BJPಲಿ ಎಷ್ಟು ಸೀಟ್ ಇರ್ತಕ್ಕಂಥದ್ದು ತೀರ್ಮಾನ ಮಾಡಿ ಏನು ಹೈಕಮಾಂಡಲ್ಲಿ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಅಗೌರವ ತರಬಾರ್ದು ಅಂತಕ್ಕಂಥದ್ದೇನು ವಿಷಯ ಇದೆ. ಕಾಂಗ್ರೆಸ್ ಅವರು ಅವತ್ತು ಅವ್ರನ್ನ BJPಗೆ ಮತ್ತು ದೇವೇಗೌಡರಿಗೆ ಅಗೌರವ ಥರ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು JDSನ BJPನ ಒಂದು ಯಾವುದು ಮಾತುಕತೆ ಇರಲಿಲ್ಲ. ಅವರಿಗೆ ಗೌರವವಾಗಿ ನೋಡ್ತಕ್ಕಂಥದ್ದು ದೇಶ ನೋಡ್ತಾ ಇದೆ. ಮೋದಿಜಿಯವರು ಎಷ್ಟು ಗೌರವ ಕೊಡ್ತಾರೆ ದೇವೇಗೌಡರಿಗೆ ಅಂತಕ್ಕಂಥದ್ದು ಇಡೀ ದೇಶ ಮಾತಾಡ್ತಾರೆ. ಇದನ್ನು ಕಾಂಗ್ರೆಸ್ಸರು ಹೇಳ್ತಕ್ಕಂಥದ್ದು ಏನು ಅರ್ಥ ಇಲ್ಲ. ಕಾಂಗ್ರೆಸ್ಸರು ಮಾತಾಡ್ತಕ್ಕಂಥದ್ದು ರಾಜಕೀಯ, ಆ ರಾಜಕೀಯ ದೇವೇಗೌಡರಲ್ಲಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ಈ ಸಮಯದಲ್ಲಿ ಕೂಡ ಡಿಲಿಮಿಟೇಷನ್ಸ್ ಇದೆ. ಇಲ್ಲಿ ಕೂಡ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಕೂಡ ಇಬ್ಬಾಗ ಆಗತ್ತೆ, ಕಾನ್ಸ್ಟಿಟ್ಯೂನ್ಸಿ ಎಕ್ಸ್ಟ್ರಾ ಆಗತ್ತೆ. ಈಗಿರ್ತಕ್ಕಂಥ ಹಾಲಿ MLAಗೂ ಎಲ್ಲೋ ಒಂದು ಕಡೆ ಕೊಡ್ತಾರೆ, ನಮಗೂ ಎಲ್ಲೋ ಒಂದು ಕೊಡ್ತಾರೆ. ಯಾಕಂದ್ರೆ ನಾನು ಇಡೀ ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ, ಸರ್ವಿಸ್ ಮಾಡ್ತಕ್ಕಂಥದ್ದು ನನಗೆ ಈಗಾಗಲೇ ನಮ್ಮ ಪಾರ್ಟಿಯಲ್ಲಿ ಗುರ್ಸಿ ಇವತ್ತು ಕೆಲಸ ಮಾಡ್ತಾನೆ ಅಂತ ಗುರ್ಸಿ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿರ್ತಕ್ಕಂಥದ್ದು ಸಾಮಾನ್ಯ ಕಟ್ಟಕಡೆಯ ಏನು ಕಾರ್ಯಕರ್ತನೂ ಕೂಡ ಕೆಲಸ ಮಾಡ್ತಂತೆ ಗುರ್ಸಿ ಇವತ್ತು ಅವರನ್ನು ಪ್ರಧಾನಮಂತ್ರಿ ಮಾಡಿದ್ದಾರೆ, ಮೋದಿಜಿಯವ್ರನ್ನ. ಅದಾದಮೇಲೆ ಎಷ್ಟೋ ಜನ ಫಸ್ಟ್ ಟೈಮ್ MLA ಆಗಿರೋರನ್ನ ಚೀಫ್ ಮಿನಿಸ್ಟರ್ ಮಾಡಿದ್ದಾರೆ. ಹಂಗಾಗಿ ಏನು ದೊಡ್ಡ ವಿಷಯ ಅಲ್ಲ, ನಮ್ಮ ಪಕ್ಷದಲ್ಲಿ ಗುರ್ಸಿ ಅಧ್ಯಕ್ಷ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನನ್ನನ್ನು MLA ಕೂಡ ಮಾಡ್ತಾರೆ ಅಂತಕ್ಕಂಥದ್ದು ನನಗೊಂದು ನಂಬಿಕೆ ಇದೆ. ಜಿಲ್ಲೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿ, ಶಿಡ್ಲಘಟ್ಟದಲ್ಲಿ ಕಾನ್ಸ್ಟಿಟ್ಯೂನ್ಸಿ ಇಬ್ಬಾಗ ಆಗ್ತಕ್ಕಂಥದ್ದು ಒಂದಷ್ಟು ಕಾಣಿಸ್ತಾ ಇದೆ. ಇಬ್ಬಾಗ ಆದಾಗ ಏನಾಗುತ್ತೆ, ಹಂಚಿಕೆ ಮಾಡ್ತಾರೆ, ಗೌರವಯುತವಾಗಿ ಅವ್ರ ಸರ್ವಿಸ್ನ ಅವ್ರ ಪಕ್ಷದಲ್ಲಿ ಅವ್ರನ್ನ ಗುರುಸ್ತಾರೆ, ನಮ್ಮ ಪಕ್ಷದಲ್ಲಿ ನಮ್ಮನ್ನು ಗುರುಸ್ತಾರೆ. ಈಗಾಗಲೇ ಉದಾಹರಣೆ ನಾನು ಹೇಳಿದ್ದೀನಿ, ಜಿಲ್ಲಾಧ್ಯಕ್ಷ ನಾನು ಕೆಲಸ ಮಾಡಿದ್ದೀನಿ ಅಂತ ಗುರುಸಿ ಜಿಲ್ಲಾಧ್ಯಕ್ಷ ಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ನಮ್ಮ ಪಕ್ಷದಲ್ಲಿ ಗುರುಸಿ ನನಗೆ ಇಲ್ಲಿ ಒಂದು ಆದ್ಯತೆ ಕೊಡ್ತಾರೆ ಅಂತ ನಂಬಿಕೆ ಇದೆ. ಜನರು ವಿಶ್ವಾಸ ಗಳಿಸ್ತಕ್ಕಂಥ ನಂದು ಕರ್ತವ್ಯ ಇದೆ, ಆ ಕೆಲಸ ನಾನು ಮಾಡ್ತೀನಿ. ಸರ್, ಜಿಲ್ಲೆಯಲ್ಲಿ ಡಿಲಿಮಿಟೇಷನ್ ಆದಮೇಲೆ ಮೀಸಲು ಕ್ಷೇತ್ರ ಏನಾದರೂ ಆಗಬಹುದಾ, ಏನಾದರೂ ಶಿಡ್ಲಘಟ್ಟ ಸರ್? ಅದು ಮಾಹಿತಿ ಇಲ್ಲ, ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲದಿರ್ತಕ್ಕಂಥ ವಿಷಯ. ಇದು ಸೂಕ್ತ ಸಮಯ ಅಲ್ಲ ಮಾತಾಡೋದಕ್ಕೆ. ಏನಾದರೂ ಆಗ್ಬೋದು, ಏನಾದ್ರೂ ಪಕ್ಷದಲ್ಲಿ ನಾವು ದುಡಿತಾ ಇದ್ದೀವಿ, ಪಕ್ಷದಲ್ಲಿ ದುಡಿಯೋರಿಗೆ ಸ್ಥಾನಮಾನ ಸಿಗುತ್ತೆ, ಪಕ್ಷ ಕೈ ಹಿಡಿಯುತ್ತೆ. ಸರ್, ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮ ಸಂದೀಪ್ ರೆಡ್ಡಿ ಮತ್ತು ವರ್ಸಸ್ ಡಾಕ್ಟರ್ ಕೆ ಸುಧಾಕರ್ ಶುರುವಾಗಿದೆ. ವಿದ್ಯಾರ್ಥಿ ವೇತನ ನೀಡುವ ವಿಚಾರದಲ್ಲಿ ಒಂದೇ ವೇದಿಕೆಯಲ್ಲಿ ಇದು ಆಗ್ತದೆ, ಯಾಕೆ ಕಾರಣ ಏನು? ಜಿಲ್ಲಾಧ್ಯಕ್ಷರಾಗಿ ನೀವೇನು ಹೇಳ್ತೀರಿ ಸರ್? ಜನರ ಸೇವೆ ಮಾಡ್ತಕ್ಕಂಥದ್ದು ಬೇರೆ, ರಾಜಕಾರಣನೇ ಬೇರೆ. ರಾಜಕಾರಣ ಮಾಡುವಾಗ ರಾಜಕಾರಣ ಬರುತ್ತೆ, ಜನರ ಸೇವೆ ಯಾರಾದರೂ ಮಾಡ್ಬೋದು. ತಮೀಮು ಕೂಡ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ನಾನೇನೊಂದು ಕೊಡ್ತೀನಿ ಅಂತ ಯಾರಾದರೂ ಕೇಳೋರಿದ್ದಾರೆ, ಕ್ವಶನ್ ಯಾರು ಕೇಳಂಗಿಲ್ಲ. ಸಂದೀಪ್ ರೆಡ್ಡಿನೂ ಕೊಡ್ಬೋದು, ಡಾಕ್ಟರ್ ಕೆ ಸುಧಾಕರ್ ಕೊಡ್ಬೋದು. ಸಂಪನ್ಮೂಲದ ಬರೆದುಕೊಂಡು ಚೆನ್ನಾಗಿ ದುಡ್ಡಿದೆ, ಸರ್ವಿಸ್ ಮಾಡಬೇಕಂತ ಮನೋಭಾವನೆಯವರು ಯಾರಾದರೂ ಮಾಡ್ಬೋದು, ಅವರಿಬ್ಬರೇ ಅಲ್ಲ. ಹಂಗಾಗಿ ರಾಜಕಾರಣನೇ ಬೇರೆ, ಸರ್ವಿಸೇ ಬೇರೆ. ನಾವು ಎರಡು ಮಿಕ್ಸ್ ಮಾಡೋದು ಬೇಡ. ಅಂದರೆ ಸರ್ವಿಸ್ ಮಾಡೋದು ಒಂದು ಉದ್ದೇಶ ಇರುತ್ತೆ, ಜನರು ಆಶೀರ್ವಾದ ಮಾಡ್ತಕ್ಕಂಥದ್ದು ಒಂದು ಆಶಯದಾಯಕವಾಗಿ ರಾಜಕಾರಣಕ್ಕೂ ಹಾಕಿ ಬೆಳೆಯೋದಕ್ಕೋಸ್ಕರ ಒಂದಷ್ಟು ಸರ್ವಿಸ್ ಮಾಡ್ಬೇಕಂತಕ್ಕಂಥದ್ದು ಎಲ್ಲರದ್ದು ಉದ್ದೇಶ ಇದೆ. ಅದರಲ್ಲಿ ನಾನು ಕೂಡ ಇದ್ದೀನಿ. ನಾನು ಸರ್ವಿಸ್ ಮಾಡಿದ್ರೆ ನಾನು ಗುರುಸ್ತಾರೆ ಅಂತಕ್ಕಂಥದ್ದು ಏನು ಇತ್ತಾಗ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಸಮಾಜ ಸೇವೆ ಮಾಡ್ತಕ್ಕಂಥದ್ದು ಒಂದು ಏನು ಉದ್ದೇಶ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಆಶೀರ್ವಾದ ಮಾಡ್ತಕ್ಕಂಥದ್ದು. ಯಾರು ಕೆಲಸ ಮಾಡ್ತಾರೆ ಕೂಲಿ ಕೊಡ್ತಾರಲ್ಲ, ಅದೇ ಥರನೂ ಜನರು ಗುರುಸ್ತಾರೆ ಅಂತಕ್ಕಂಥದ್ದನ್ನು ಇವತ್ತು ಮೋದಿಜಿಯವರ ಕೈ ಬಲಪಡಿಸ್ಬೇಕು ಅಂತಕ್ಕಂಥದ್ದು ಏನಿತ್ತು, ಮಹಿಳೆಯರ ಮೀಸಲಾತಿ ಡಿಲಿಮಿಟೇಷನ್ ಮಾಡೋದಕ್ಕೆ ಮೋದಿಜಿಯವರು ಬಿಲ್ ತಂದರು. ಕಾಂಗ್ರೆಸ್ನವರು ಇಂಡಿ ಕೂಟ ಸೇರಿಕೊಂಡು ಆ ಬಿಲ್ಲನ್ನು ಹೀನಾಯವಾಗಿ ಸೋಲಿಸಿದ್ರು. ಈಗ ಸೋಲಿಸಿ ಇನ್ನೂ ಒಂದು 2 ತಿಂಗಳು ಆಗ್ತಾ ಇಲ್ಲ. ಮೋದಿಜಿಯವರ ತಂತ್ರಗಾರಿಕೆ, ಮೋದಿಜಿಯವರ ನಾಯಕತ್ವ, ಅಮಿತ್ ಶಾ ಅವರ ಜೋಡತ್ತು ಏನು ರಾಜಕಾರಣ ಇದೆಯಲ್ಲ, ಅದ್ರ ಮುಂದೆ ಯಾವುದೂ ಅಸಾಧ್ಯ. ಹಂಗಾಗಿ ವೆಸ್ಟ್ ಬೆಂಗಾಲಲ್ಲಿ ಏನು ಮಮತಾ ಬ್ಯಾನರ್ಜಿಯವರು ಬೊಬ್ಬೆ ಹೊಡಿತಾಯಿದ್ರು, ಏನು ನನ್ನ ಉದ್ದೇಶ ಏನದು ಇದೆ ಅಂತ ಹೇಳಿದ್ರೆ
BJPನ ನಾನು ಮಲಗಿಸ್ಬಿಡ್ತೀನಿ, ತೆಗೆದುಬಿಡ್ತೀನಿ ಅಂತ ಹೇಳ್ತಕ್ಕಂಥ ಇದ್ದರು. ಪಾಪ ಇವತ್ತು ಆ ಅಕ್ಕ ಮಮತಾ ಬ್ಯಾನರ್ಜಿ ಅಕ್ಕ ಇವತ್ತು ಏನು ಮಾಡ್ತಾ ಇದ್ದಲ್ಲೇ ಗೊತ್ತಾಗ್ತಾ ಇಲ್ಲ. ಇಡೀ ವೆಸ್ಟ್ ಬೆಂಗಾಲ್ ಇವತ್ತು BJP ಮಯ ಆಗಿದೆ. ಅವರು ಪಾರ್ಟಿಯಲ್ಲಿರ್ತಕ್ಕಂಥವರು ಕೂಡ 2/3 ಹೆಚ್ಚು MP ಗಳು ಇವತ್ತು BJPಗೆ ಬೆಂಬಲ ಕೊಡೋಕ್ಕೆ ರೆಡಿ ಇದ್ದಾರೆ. ಅದ್ರ ಜೊತೆಗೆ ಇಂಡಿಕೂಟದಲ್ಲಿರ್ತಕ್ಕಂಥ ಇವನ್ನು DMK ತಮಿಳುನಾಡಲ್ಲಿ ಕೂಡ ಅವರು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಪಾರ್ಲಿಮೆಂಟಲ್ಲಿ ಈ ಬಿಲ್ನ ತರ್ತಕ್ಕಂಥ ಶತಸಿದ್ಧಾಯ. ಬರ್ತಕ್ಕಂಥ ದಿನಗಳ ಮುಂದೆ ಹೆಣ್ಮಕ್ಳಿಗೆ ಮೀಸಲಾತಿ 33% ಹಾಗೂ ಡಿಲಿಮಿಟೇಷನ್ಸಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಕೂಡ ಏನೇನಾಗ್ತಾಯಿದೆ ಅಂತ ಗೊತ್ತಿಲ್ಲ. ಆದರೆ ಏನೇ ಆಗಲಿ ಚಿಕ್ಕಬಳ್ಳಾಪುರ, ಚಿಂತಾಮಣಿ ಎರಡೂ ಕಡೆ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಡೆವಲಪ್ಮೆಂಟ್ ಆಗಿದೆ. ಅಲ್ಲಿರ್ತಕ್ಕಂಥ ನಾಯಕರು ಸುಧಾಕರ್ ಇರ್ಬೋದು, ಇಲ್ಲಿರ್ತಕ್ಕಂಥ ಸುಧಾಕರ್ ಇರ್ಬೋದು, ಬೇರೆ ಪಕ್ಷದಲ್ಲಿ JK ಇರ್ಬೋದು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಯಾರು ಅಕ್ಕಪಕ್ಕ ಇರ್ತಕ್ಕಂಥ 2 ಕಾನ್ಸ್ಟಿಟ್ಯೂನ್ಸಿ. ಆದರೆ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಹಿಂದುಳಿದಿದೆ, ಕಾರ್ಯಕ್ರಮಗಳು ಮಾಡ್ತಕ್ಕಂಥ ತುಂಬ ಇದೆ. ನಾನು ಧ್ಯೇಯ ಇಟ್ಕೊಂಡು ಬಂದಿದ್ದೀನಿ, ಶಿಡ್ಲಘಟ್ಟನ್ನು ಒಂದು ಸಿಲ್ಕ್ ಸಿಟಿನ ಹೈಟೆಕ್ ಸಿಟಿನ ಮಾಡಬೇಕಂತ ಒಂದು ಧ್ಯೇಯ ಇದೆ. ಹಂಗಾಗಿ ನನಗೆ ನಂಬಿಕೆ ಇದೆ, ಎಲ್ಲರೂ ಯುವಕರು, ಮಹಿಳೆಯರು, ರೈತರು ಎಲ್ಲರೂ ನನ್ನ ಗುರುತಿಸ್ತಾರಂತ. ಯಾಕಂದ್ರೆ ನಾನೊಬ್ಬ ರೈತರ ಮಗನಾಗಿ ನಾನೆಲ್ಲ ದೇಶ ಓಡಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇವತ್ತು ಸೇವೆಗಂತಲೇ ಬಂದಿದ್ದೀನಿ. ಕೆಲವರೆಲ್ಲ ಏನಾಗ್ತದೆ ಅಂತ ಹೇಳಿದ್ರೆ MLA ಆಗಾದ್ಮೇಲೆ ನಾನು ಯಾರ ಹೆಸರು ಹೇಳೋಕ್ಕೆ ಹೋಗಲ್ಲ, ಕೇಳೋರು ಅಂತ ಹೇಳ್ತೀನಿ. MLA ಆದ ವಿಧಾನಸೌಧ ಆದಮೇಲೆ ಮುಂದಕ್ಕೆ ಹೋದ್ಮೇಲೆ ಹಿಂದೂ ಮರ್ತೋಗ್ಬಿಡ್ತಾರೆ. ನಾವೆಲ್ಲ ಮುಂದಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬಂದಿದ್ದೀವಿ, ಇವಾಗ ಹಿಂದೆ ಸರ್ವಿಸ್ ಮಾಡೋಕ್ಕೆ ಬಂದಿದ್ದೀವಿ. ಹಂಗಾಗಿ ಎಲ್ಲರೂ ಪತ್ರಿಕಾ ಮಾಧ್ಯಮರು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ, ನನ್ನ ಧ್ಯೇಯ, ನಾನೊಬ್ಬ ಸಿವಿಲ್ ಇಂಜಿನಿಯರ್ ಇದ್ದೀನಿ, ವ್ಯಾಪಾರ ಮಾಡಿದ್ದೀನಿ, ಜನಸೇವೆಗಾಗಿ ಬಂದಿದ್ದೀನಿ. ನನ್ನ ಧ್ಯೇಯ ಜನಸೇವೆ. ಹಂಗಾಗಿ ಈ ಸರಿ ಎಲ್ಲರೂ ನನ್ನ ಕೈ ಹಿಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹಂಗಾಗಿ 2028ಕ್ಕೆ MLA ಆಗಿ ಕಳಿಸ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಯಾಕಂದರೆ ಬೂತ್ ಮಟ್ಟದಲ್ಲಿ ಇನ್ನೂ ನಾನು ಹೋಗಿಲ್ಲ, ಬೂತ್ ಮಟ್ಟದಲ್ಲಿ ಇನ್ನೂ ಗಟ್ಟಿಯಾಗಿ ಜಾಸ್ತಿ ಹೋಗ್ತಾ ಇದ್ದೀವಿ, ಬಟ್ ತುಂಬ ಹೋಗಿಲ್ಲ. ಈಗ ಹೋಗೋಕ್ಕೆ ಶುರು ಮಾಡ್ತೀವಿ. ಬೂತ್ ಮಟ್ಟದಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ವಿಶ್ವಾಸ ಗಳಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ವಿಶ್ವಾಸ ಗಳಿಸಾದ್ಮೇಲೆ ನನ್ನ ಗೆಲ್ಲಿಸೋದು ಖಚಿತಪಡಿಸೋವರೆಗೂ ನಾನು ಕೆಲಸ ಮಾಡ್ತೀನಿ. ಆದರೆ 2028ಕ್ಕೆ MLA ಆಗ್ತಕ್ಕಂಥ ಕೆಲಸ ಏನೆಲ್ಲ ಮಾಡಬೇಕು ದುಡಿಯೋ ಕೆಲಸ ನಾನು ಮಾಡ್ತೀನಿ, ನಂಬಿಕೆ ಇದೆ.